ಮನು ಇಲ್ಲೇ ತೆಗಿತಾ ಇರೋದು ಮನು ಬೋರು. ಆಯ್ ಇಲ್ಲೇ ತೆಗಿತಾ ಇರೋದು ಬೋರು. ನಾವು ವಾಕಿಂಗ್ ಹೋಗ್ತೀವಲ್ಲ ಹೊಸ ಲೇಔಟ್ ಅಲ್ಲ ಅಥವಾ ಈ ಲೇಔಟ್ ನಾವಿರೋ ಲೇಔಟ್ ಹೊಸ ಲೇಔಟ್? ಅದು ಹೊಸ ಲೇಔಟ್ ಅಲ್ಲ, ಕಾಂಪೌಂಡ್ ಇಂದ ಆ ಕಡೆ ತೆಗಿತಾವೆ. ಅಂದ್ರೆ ಆ ಲೇಔಟ್ ಹೊಸ ಲೇಔಟ್. ಹೊಸ ಲೇಔಟ್ ಅಲ್ಲ ಮನು, ಅಲ್ಲಿ ಕಾಣಿಸ್ತಾ ಇದೆ. ಇವತ್ತೆಲ್ಲ ಇದು ತಲೆ ಮೇಲೆ ಹೊಡೆದಂಗೆ ಇರಲಿಲ್ಲ, ಪಕ್ಕದಲ್ಲಿ ಆಗ್ತದೆ ಎಲ್ಲ ತಲೆ ಮೇಲೆ ಹೊಡೆದಂಗೆ ಇರಲಿ. ಎಷ್ಟು ಬೋರ್ಗಳು ತೆಗಿತಾರೆ, ಅದು ಎಷ್ಟು ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಮಾಡ್ತಾರೋ ಇಲ್ಲಿ ಗೊತ್ತಿಲ್ಲ. ಎನಿವೇಸ್ ಅವ್ರು ಏನಾದರೂ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವತ್ತು ಸುಮಾರು ಕೆಲಸಗಳಿದೆ. ಮೊನ್ನೆಯಿಂದನೂ ಇದನ್ನೇ ಹೇಳ್ತಾ ಇದೆ ನಾನು. ನೆನ್ನೆನೂ ಮಾಡೋಕ್ಕಾಗಿಲ್ಲ, ಮೊನ್ನೆನೂ ಮಾಡೋಕ್ಕಾಗಿಲ್ಲ. ಸೊ ಫೈನಲ್ ಇವತ್ತು ನಮ್ಮ ಹಸ್ಬೆಂಡ್ ಪ್ರಾಮಿಸ್ ಮಾಡಿದ್ದಾರೆ. ಡೋರ್ ಹಾಕೊಂಬನು, ಸೌಂಡು ಒಳಗೆ ಬಾ. ನೋಡಿ ನಾನು ಮಾತಾಡಿಸ್ತಾನೆ ಇದ್ದೀನಿ, ಓಡ್ತಾನೆ ಅವರ ಡೋರ್ ತೆಕ್ಕೊಂಡು. ಬಿಸಿಲು ಬಂತು, ಖಾರ ಹಾಕ್ಬೇಕು. ಓ ಹಂಗ ಅದಕ್ಕೆ ಹೋಗ್ತಾ ಇದ್ಯಾ? ನಾನು ಹೋಗಿ ಒಂದು ಕಡೆ ನಾನು ಕಿಚನ್ನಿಗೆ ಹೋಗ್ಬಿಡ್ತೀನಿ. ಸೊ ಇವತ್ತು ಪ್ರಾಮಿಸ್ ಮಾಡ್ದಂಗೆ ಕರ್ಕೊಂಡು ಹೋಗ್ತೀಯಲ್ವಾ? ಬೇಗ ಬಂದರೆ ನೀನು 12 ಗಂಟೆ ಮಾಡಿದ್ರೆ ಚಾನ್ಸ್ ಇಲ್ಲ. ಇನ್ನು ಅರ್ಧ ಗಂಟೆ ಟೈಮ್ ಐತೆ, ಅಷ್ಟೊಂದು ಬಂದೆ. ಓಕೆ, ಹಂಗಾರೆ ಹೋಗಿ ಮುಗಿಸ್ಕೊಂತೀನಪ್ಪ ನಾನು. ಇಲ್ಲಾರೆ ಕೈ ಕೊಟ್ಬಿಡ್ತೀಯ ನೀನು. ತಿಂಡಿಗೆ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇಬ್ರು ಹೇರ್ ಕಟ್ಟಿಗೆ ಹೋಗ್ತಾ ಇದ್ದೀವಿ. ನಾನು ಆಫ್ಟರ್ 1.5 ಇಯರ್ ಹೇರ್ ಕಟ್ ಮಾಡಿಸ್ತಾ ಇರೋದು. ಆದ್ರೆ ನಾನು ಇಯರ್ಲಿ ಒಂದ್ಸೆ ಹೇರ್ ಕಟ್ ಮಾಡಿಸೋದು. ಮೊದಲೆಲ್ಲ ಡಿಸೆಂಬರ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೆ. ಎವ್ರಿ ನ್ಯೂ ಇಯರ್ಗೆ ಡಿಸೆಂಬರ್ 30th ಇಲ್ಲ 31st ಹೋಗಿ ಹೇರ್ ಕಟ್ ಮಾಡಿಸ್ತಾ ಇದ್ದೆ, ಬಿಫೋರ್ ಮ್ಯಾರೇಜು. ಆಫ್ಟರ್ ಮ್ಯಾರೇಜು ಯಾವಾಗಂದ್ರೆ ಅವಾಗ ಆನಿವರ್ಸರಿಗೆ ಮಾಡಿಸ್ತಿದ್ದೆ ಅಲ್ಲ ನಾನು. ಆಫ್ಟರ್ ಮ್ಯಾರೇಜ್ ಆನಿವರ್ಸರಿ ಮಾಡಿಸ್ತಾ ಇದ್ದೆ. ಲಾಸ್ಟ್ ಇಯರ್ ಒಂದು ಮಿಸ್ ಆಗಿತ್ತು, ಇವರಿಗೆ ಹುಷಾರಿರ್ಲಿಲ್ವ, ಅವಾಗ ಹೇರ್ ಕಟ್ ಮಾಡಿಸ್ಲಿಲ್ಲ. ಅವಾಗ ಅಷ್ಟೊತ್ತಿಗೆ ನನ್ನ ಕಸಿನ್ ಮನೆ ಗೃಹ ಪ್ರವೇಶ ಬಂತು ಅಂದ್ಬಿಟ್ಟು ಅವಾಗ ಮಾಡಿಸಿದ್ದೆ. ಆಗ ಮಾಡಿಸೇ ಇಲ್ಲ 1.5 ಇಯರ್. ಸೊ ಈ ಸರಿ ಹೋಗ್ತಾ ಇದ್ದೀನಿ ವೆಡ್ಡಿಂಗ್ ಆನಿವರ್ಸರಿಗೆ ಹೇರ್ ಕಟ್ ಮಾಡ್ಸೋಣ ಅಂತ. ನಾನು ಮಾಡಿಸ್ಕೊಂತ ಇದ್ದೀನಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ಸಾಯೋಬ್ರು ಮಾಡಿಸ್ಕೊಂತ. ಏನ್ ಕಟ್ ಮಾಡಿಸ್ಕೊಂಡು ಬರ್ತೀಯ? ಲೇಯರ್ ಕಟ್ಟು. ಓಕೆ, ಎನಿವೇಸ್ ಹೋಗೋಣ. ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡೋಣ. ಟೈಮ್ ಆಗೋಯ್ತು 10:30. ಇನ್ನು ಲೇಟ್ ಆಗಿಬಿಟ್ರೆ ಕರ್ಕೊಂಡು ಹೋಗಲ್ಲ ಸಾಹೇಬ್. ಹೇರ್ ಕಟ್ಗೆ ಹೋಗ್ಬೇಕು. ಆಲ್ರೆಡಿ ಟೈಮ್ ಸುಮಾರು ಆಗೋಗಿದೆ, ಮಧ್ಯಾಹ್ನ ಆಗ್ತಾ ಇದೆ. 2 ಗಂಟೆಗೆ ಲಾಗಿನ್ ಆಗಬೇಕು ಅಂತೇಳಿ. ಅಟ್ಲೀಸ್ಟ್ ನಾವು ಅಲ್ಲಿ ಹೇರ್ ಕಟ್ಗೆ ಹೋದಾಗ ಪೇಷನ್ಸಿಂದ ನಾವು ಹೇಳ್ದಂಗೆ ಅವ್ರು ಮಾಡೋದಕ್ಕೆ ಟೈಮ್ ಬೇಕು. ಆ ಟೈಮ್ ನಾವು ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಬಂದಾಗ ಹೊಡೆದ್ಬಿಟ್ಟು ಕಳಿಸ್ತಾರೆ. ಇವ್ರು ನೋಡಿದ್ರೆ ತಿಂಡಿ 5 ನಿಮಿಷದಲ್ಲಿ ಆಗ್ತೈತೆ ಅಂತ 10 ಗಂಟೆಗೆ ಬಂದವರು 12 ಗಂಟೆ ಆಗ್ತಾ ಇದೆ. ನೋಡಿದ್ಯಲ್ಲ ಟನ್ಗೆ ಈಗ 10:45, ಜಸ್ಟ್ 10:45 ಅಷ್ಟೇ ಅಂತ ಹಂಗೆ ಅನ್ಕೋಬೇಕಷ್ಟೇ. 12 ಗಂಟೆಗೆ 5 ನಿಮಿಷ ಐತೆ. ಹೌದಾ? 11:35. ನನ್ನ ಚಪಾತಿ ಅಷ್ಟೊಂದು ಟೈಮ್ ಆಗುತ್ತಾ? 11:20. ಬರೀ ಸುಳ್ಳು ಹೇಳೋದೆ. ಆಯ್ತು, ಎಷ್ಟಾಯ್ತು? 1.5 ಅವರ್ ಆಯ್ತು. ನೀನು 1.5 ಅವರಲ್ಲಿ ಬರೀ ಚಪಾತಿ ಮಾಡ್ತೀನಿ. ಪಾತ್ರೆ ತೊಳ್ದೆ, ಬೆಂಡೆಕಾಯಿ ಪಲ್ಯ ಮಾಡಿದೆ, ಚಪಾತಿ ಮಾಡ್ತಾ ಇದ್ದೀನಿ. ನೀನು ಅಂದಿದ್ದು 15ರಿಂದ 20 ನಿಮಿಷದಲ್ಲಿ ತಿಂಡಿ ಕೊಡ್ತೀನಿ ಅಂತ. ನೀನು ಅದ್ರ ಪಕ್ಕ ಒಂದು 0 ಗಿನ್ನೆ ಹಾಕೋಬೇಕು. ಅದನ್ನೇ ನಾವು ಮಾಡ್ತಾ ಇದ್ದಿದ್ದು. ಗೊತ್ತಿಲ್ಲ, ಹೇರ್ ಕಟ್ಗೆ ಹೋಗೋದಕ್ಕಿಂತ ಮುಂಚೆ ಇವರೆಲ್ಲ ರೆಡಿ ಆದಮೇಲೆ ನಾನು ಹೇರ್ ಕಟ್ ಅವ್ನು ಫೋನ್ ಮಾಡಿ ಕೇಳಬೇಕು, ನೀನು ಇದೆಯೇನಪ್ಪ ಫ್ರೀಯಾಗಿ ಅವೈಲೇಬಲ್ ಇದ್ದರೆ ಬರ್ತೀನಿ ನಾನು ಅಂತ. ಅವನೇನಾದ್ರೂ ಅಪ್ಪಿತಪ್ಪಿ ಇವ್ರು ರೆಡಿ ಆದ್ಮೇಲೆ ಅವ್ನಿಗೆ ಫೋನ್ ಮಾಡಿದಾಗ ಅವ್ನು ಇಲ್ಲ ಅಂದರೆ ನನ್ನ ಪ್ರೋಗ್ರಾಮ್ ಕ್ಯಾನ್ಸಲು. ಮಂಜು ಒಬ್ಬಳೇ ಹೋಗ್ಬೇಕಾಗತ್ತೆ. ಯಾಕಂದರೆ ಮಂಜುದು ಹೋಗೋ ಜಾಗ ಆಬ್ವಿಯಸ್ಲಿ ಅದು ಏನಂತಾರೆ, ಏನಪ್ಪಿ ನೀನು ಹೋಗೋ ಜಾಗ ಅದು ಗ್ರೀನ್ ಟ್ರೆಂಡ್ಸ್. ಅಲ್ಲಿ ತುಂಬ ಜನ ಇರ್ತಾರೆ ಮಾಡೋದು. ನಮ್ಮ ಜಾಗಕ್ಕೆ ಹೋಗೋ ನಾನು ಒಬ್ಬನಿಗೆ ವೇಟ್ ಮಾಡೋದು. ಸೊ ಅದರಿಂದ ಅವನೇ ಮಾಡ್ಬೇಕು. ನನಗೆ ಅವ್ನು ಫ್ರೀ ಇಲ್ಲ ಅಂದರೆ ನನಗೆ ಕಷ್ಟ ಆಗ್ಬಿಡುತ್ತೆ. ನನಗೆ ಆ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ನಾನು ಬ್ರಾಂಚ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ. ನನಗೆಲ್ಲಿ ನಿಯರೆಸ್ಟ್ ಬ್ರಾಂಚ್ ಇರೋಕ್ಕೆ ಅಲ್ಲಿ ಹೋಗ್ತಾ ಇರ್ತೀನಿ. ಸೊ ಯಾರು ಮಾಡ್ತಾರೆ ಅವ್ರ ಹತ್ರ ಮಾಡಿಸ್ಕೊಂಡು ಬರ್ತಾ ಇರ್ತೀನಿ. ಎಲ್ರದ್ದು ಸೇಮೇ ಇರುತ್ತೆ, ಅವ್ರದ್ದು ಪ್ರೊಫೆಷ್ನಲ್ ಸೇಮ್ ಟ್ರೈನಿಂಗ್ ಅಲ್ಲ. ಸೊ ಹಿಂಗಿದೆ ಪರಿಸ್ಥಿತಿ. ಇವಾಗ ತುಂಬ ಚಿಂತಾಜನಕವಾಗಿದೆ. ಬಿಸಿ ಬಿಸಿ ಸಾಫ್ಟ್ ಚಪಾತಿ ವಿತ್ ಬೆಂಡಿ ಫ್ರೈ ರೆಡಿಯಾಗಿದೆ. ತಗೊಳ್ಳಿ ಮನು, ಬ್ರೇಕ್ಫಾಸ್ಟ್. ವೆರಿ ಮಚ್. ಸುಸ್ತಾಗ್ಬಿಟ್ಟಿದೆ ಫುಲ್. ಈ ಡ್ರಾಮಾಗೇನು ಕಮ್ಮಿ ಇಲ್ಲ ನೀನು. ಓಕೆ ತಿನ್ನಪ್ಪ. ತಿನ್ನಿಸ್ಲಾ? ಬೇಡ, ಶಕ್ತಿ ಇದೆಯಾ ತಿನ್ನಕ್ಕೆ? ಇಲ್ಲ, ಗ್ಲೂಕೋಸ್ ಹಾಕೊಂಡು ಆಮೇಲೆ ತಗೊಂಡು ತಿನ್ಬೇಕು. ಇವಿ ಹಾಕೊಂಡ ಗ್ಲೂಕೋಸ್ ಹಾಕೊಂಡ ಯಾವುದೋ ಒಂದು ಹಾಕೊಂಡು ಏನೋ ಮಾಡಿ ಒಟ್ಟಿನಲ್ಲಿ. ನಮ್ಮದು ಚಪಾತಿ ತಣ್ಣಗಾಗ್ತಾ ಇದೆ, ನಾವು ತಿಂತೀವಿ. ಪ್ಲ್ಯಾನಲ್ಲಿ ಒಂದು ಸಣ್ಣ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಮನುಗೆ ಹೇಳಿದ್ರೆ ಬೈತಾರೋ ಏನೋ ಗೊತ್ತಿಲ್ಲ. ಟೈಮು ಆಲ್ರೆಡಿ 12 ಗಂಟೆ ಆಗ್ತಾ ಬಂತು. ಹೊರಗಡೆ ಬಿಸಿಲು ನೋಡಿದ್ರೆ ಹೊರಗಡೆಗೆ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಎನಿವೇಸ್ ನಾಳೆ ನಾವು ಹೊರಗಡೆ ಹೋಗಲೇಬೇಕು, ಕೆಲಸ ಇದೆ. ಅದಕ್ಕೆ ಇವತ್ತು ಬೇಡ, ನಾಳೆ ಹೋಗೋಣ ನಾನು ಹೇರ್ ಕಟ್ಟಿಗೆ. ಅಲ್ಲೇ ಆನ್ ದಿ ವೇನೇ ಇದೆ ನಾನು ಹೋಗೋ ಸಲೂನು ಅಂತ ಅಂದ್ಕೊಂಡು. ಏನು ಮನು
ನಾನು ನಾಳೆ ಮಾಡಿಸ್ತೀನಿ. ಅದೇ ಗೊತ್ತಾಯ್ತು ನನಗೆ. ಅದು ಯಾವಾಗ ಟೈಮ್ 12 ಗಂಟೆ ಟಕ್ 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 ಅಂತ ಟಚ್ ಆಗುತ್ತೋ ಅವಾಗ ಎಲ್ಲ ಪ್ಲಾನ್ ಫ್ಲಾಪ್ ಆಗುತ್ತೆ. ನೀನು ಹೋಗಿ ಮಾಡಿಸ್ಕೊಂಡು ಬಾ ಇವತ್ತು. ನಾನು ನೆನ್ನೆ ಹೋಯ್ತೀನಿ ಅಂತ ನಾನು ಸಾಯಂಕಾಲ. ಇವತ್ತು ಸಾಯಂಕಾಲ ಹೋಗು, ಕಳ್ಕೊಳ್ಳೋದೇನು. ನೋಡೋಣ, ಪ್ಲಾನ್ ಮಾಡ್ತೀನಿ ನಾನು. ಸಾಯಂಕಾಲ ಹೋಗು, ಈ ಬಿಸಿಲಲ್ಲೆಲ್ಲ ಹೋಗೋಕ್ಕಾಗಲ್ಲ. ನಾನು ನಾಳೆ ಹೋಗ್ತೀವಲ್ಲ ಹೊರಗಡೆ, ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತಾ ಅಂದಿವೆ ನನ್ನ ಒಂದು ಅರ್ಧ ಗಂಟೆ ಬಿಟ್ಬಿಡು ಆಯ್ತಾ. ನೀನು ಅಲ್ಲಿ ಕಾಫಿನೋ ಟೀನೋ ಕುಡಿತಾ ಇರು, ಟಕ್ ಅಂತ ಮಾಡಿಸ್ಕೊಂಡು ಬರ್ತೀನಿ. ಎನಿವೇಸ್ ವೀಕ್ ಡೇಸಲ್ಲಿ ಫ್ರೀನೇ ಇರುತ್ತೆ, ವೀಕೆಂಡ್ಸಲ್ಲಿ ಹೋದರೆ ಕ್ರೌಡ್ ಇರುತ್ತೆ, ಯಾವುದೇ ಸಲೂನ್ಗಳಾದ್ರೂ ಅಷ್ಟೇ. ಸೊ ಈಗ ಪ್ಲ್ಯಾನ್ ಪೋಸ್ಟ್ಪೋನ್ ಆಯಿತು ಟುಮಾರೋಗೆ. ನಂದು ಬ್ರೇಕ್ಫಾಸ್ಟ್ ಎಲ್ಲ ತಿಂದಾಯ್ತಾ, ಕಾಫಿ ಕೊಟ್ಟಿದ್ದೀನಿ ಕುಡಿ ಆಯಿತಾ. ನಾನು ಒಂದು ಕಪ್ ಹಾಲು ಕುಡಿದ್ಬಿಟ್ಟು ಸ್ವಲ್ಪ ಆಫೀಸ್ ಕೆಲಸ ಇದೆ ರಿಪೋರ್ಟಿಂಗು ಮುಗಿಸ್ಬಿಟ್ಟು ಆಮೇಲೆ ಆರಾಮಾಗಿ ಕುತ್ಕೋಬೇಕು ನಾನು. ಸ್ನಾನ ಎಲ್ಲ ಆದಮೇಲೆ ಎಷ್ಟು ಫ್ರೆಶ್ ಫೀಲ್ ಆಗ್ತಾ ಇದೆ ಅಂದರೆ ಹಬ್ಬ ಫುಲ್ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಾ ಇದೆ. ಬಟ್ ಇವತ್ತೇನು ದೇವ್ರ ದೀಪ ಹಚ್ಚಲ್ಲ. ನೆನ್ನೆ ಎಲ್ಲ ಚಿಕನ್ ತಿಂದಿದ್ದೀನಿ, ತಲೆ ಸ್ನಾನ ಮಾಡಿಲ್ಲ ಇವತ್ತು. ಹಾಗಾಗಿ ನಾನ್ ವೆಜ್ ತಿಂದರೆ ತಲೆ ಸ್ನಾನ ಮಾಡ್ದಲ್ಲೇ ನಾನು ಪೂಜಾ ರೂಮ್ಗೆ ಹೋಗಲ್ಲ. ಸೊ ಇನ್ನೇನಿಲ್ಲ, ಇವಾಗ ಆಫೀಸ್ ಕೆಲಸ ಏನೂ ಟಚ್ ಮಾಡಿಲ್ಲ, ಇವಾಗ ಕುತ್ಕೊಂಡು ಮಾಡಬೇಕು. ನಾನು ಆಲ್ರೆಡಿ ನಿದ್ದೆ ಎಳೀತಾ ಇದೆ ನನಗೆ. ಏನಪ್ಪ ಏನು ಮಾಡ್ತಾ ಇದ್ದೆ ರಜಾ? ಇನ್ನೊಂದು 15 ನಿಮಿಷ ಕೆಲಸ ಮಾಡೋ 1 ಅವರ್ ಮಾಡ್ಕೋಬೇಕು. ರಾತ್ರಿ 2:30 3 ಗಂಟೆ ಮಲಗಿದೆ. ನಂದೇ ಆಫೀಸ್ ಕೆಲಸ ನಾನು ಮುಗಿಸಿದ ಎಷ್ಟೊತ್ತಿಗೆ? ರಾತ್ರಿ 2:30ನಾ 2 ಗಂಟೆನಾ 12:30 1. ಅಷ್ಟು ಬೇಗ ಮುಗಿಸಿದ್ನ? ಆ ಟೈಮು ನೋಡಿಲ್ಲ ನಾನು. 1 ಗಂಟೆ ಏನೋ ಆಗಿತ್ತು ಒಟ್ಟಿನಲ್ಲಿ ಮುಗಿಸ್ದಾಗ. ಕಂಪ್ಲೀಟ್ ಮುಗಿಲಿಲ್ಲ, ಎದ್ದೋದೆ. ನನಗೆ ಇನ್ನೂ ನಿದ್ದೆಗೆಟ್ರೆ ಆಗಲ್ಲ ನೆಕ್ಸ್ಟ್ ಡೇ ಎದ್ದೇಳೋದಕ್ಕೆ ಅಂತ ಅಂದ್ಬಿಟ್ಟು ಪೆಂಡಿಂಗ್ ಉಳಿಸ್ಕೊಂಡಿದ್ದೀನಿ. ಇವತ್ತು ಆಫೀಸ್ ಅವರ್ಸ್ ಸ್ಟಾರ್ಟ್ ಆದಮೇಲೆ ಮಾಡೋದು ಆ ಕೆಲಸನೆಲ್ಲ. ಏನು ನಾನ್ ಆಫೀಸ್ ಅವರ್ಸಲ್ಲಿ ಟಚ್ ಮಾಡಲ್ಲ. ಒಂದು ರಿಪೋರ್ಟ್ ಮಾಡಬೇಕು, ಅದನ್ನೊಂದು ಮಾಡಿದ್ರೆ ಅದೊಂದು ಅರ್ಧ ಗಂಟೆ ತೊಗೊಳತ್ತೆ. ಮಾಡಿಬಿಟ್ರೆ ಇನ್ನು 2 ಗಂಟೆ ತನಕ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋದು ಅಷ್ಟೇ. ಇವಾಗಲೇ ಟೈಮ್ ಆಲ್ರೆಡಿ ಆಯ್ತು 12:50. ಇನ್ನೇ ನಾನು ಮುಗಿಸೋಕೆ ಅರ್ಧ ಗಂಟೆ 1 ಕಾಲು ಆಗೇ ಹೋಗುತ್ತೆ. ಹೋಗ್ತೀನಪ್ಪ, ಬೇಗ ಮುಗಿಸ್ಕೊಬಿಡ್ತೀನಿ. ಆಮೇಲೆ ಟೈಮ್ ಸಿಗಲ್ಲ. ಒಂದು 3/4 ಗಂಟೆ 1 ಅವರ್ ಆದರೂ ಮಲ್ಕೊಬಾರ್ದು ನಾನು. ನನ್ನ ಕೈಲಿ ಇನ್ನು ಆಗಲ್ಲ ಇಲ್ಲಿರೋಕ್ಕೆ. ಈ ಮನೇಲಿ ಇರೋಕ್ಕಂತೂ ಆಗೋದೇ ಇಲ್ಲ ನನ್ನ ಕೈಲಿ. ಮನು, ನಾನು ಇರಲ್ಲ ಇಲ್ಲಿ, ಇನ್ನು ನನ್ನ ಕೈಲಿ ಆಯ್ತಾ ಇಲ್ಲ ಇಲ್ಲಿ ಇರೋಕ್ಕೆ. ಎಂಥ ಕಿರಾತಕ ಗಂಡ ಇದ್ದೀಯ ನೋಡು ನೀನು. ಅಟ್ಲೀಸ್ಟ್ ಯಾಕೆ ಅಂತಾನು ಕೇಳಲ್ವಲ್ಲ ಮನು. ಅಲ್ಲ, ಬೇರೆಯವ್ರ ಖುಷಿನೇ ನಮ್ ಖುಷಿ. ನಾವು ಮದುವೆ ಮಾಡ್ಕೊಂಡ ಪ್ರಾಮಿಸ್ ಮಾಡಿದ್ದು, ನಮ್ಮ ಹೆಂಡತಿ ಖುಷಿನೇ ನಮ್ ಖುಷಿ. ಹೌದಾ? ಹಂಗ ನಾನು ಹೋಯ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಟ್ಟು ಬಾ ಬಾ. ಆಲ್ ದಿ ಬೆಸ್ಟ್. ಎಲ್ಲಿಗೆ ಬಿಟ್ಟು ಬರ್ತೀಯಾ? ಎಲ್ಗೋ ಒಂದು ಗಿಡದೆಲ್ಲ ಗಾಡಿ ಐತೆ ಎತ್ಕೊಂಡು ಹೋಯ್ತಾ ಇರು. ಗಾಡಿ ನಿನ್ಗಮ್ಮೆಲ್ಲ ಕಷ್ಟ ಆಗಲ್ವಾ ನಿನ್ಗೆ? ನಾನು ಅಷ್ಟೇ, ನನ್ನ ಗಂಡನ ಸುಖ ಸಂತೋಷನೇ ನಾನು ಯೋಚನೆ ಮಾಡೋದು. ನಾನು ಗಾಡಿ ತಗೊಂಡೋಗ್ಬಿಟ್ರೆ ಮೇಲೆ ನಿನಗೆ ಗಾಡಿ ಪರವಾಗಿಲ್ಲ. ಮೊದಲೇ ಓಸಿ ಹೊಡಿತಾ ಇದೆಯಾ ನನ್ನ ಗಾಡಿನ? ನಡ್ಕೊಂಡು ಓಡಾಡ್ತೀವಿ, ನಡ್ಕೊಂಡು ಓಡಾಡ್ತೀವಿ. ಅದು ನನ್ನ ಗಾಡಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಇವಾಗ ನನಗೆ. ನನ್ನ ಗಂಡ ಬರೀ ಓಸಿ ರಾಜ, ನಂದು ಎಲ್ಲನೂ ಓಸಿ ಹೊಡೆಯೋದೇ ಆಯಿತು. ಅವ್ರ ಗಾಡಿನ ಸೇಫಾಗಿ ತೊಳಸ್ಬಿಟ್ಟು ಕವರ್ ಹಾಕಿ ಪಾರ್ಕಿಂಗಲ್ಲಿ ಪ್ಯಾಕ್ ಮಾಡಿ ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟು ನನ್ನ ಗಾಡಿನ ಹಾಕೊಂಡು ಧೂಳಲ್ಲಿ ಉಜ್ಜೋದೇ ಅದನ್ನು. ಅದು ಪಾಪ 1 ಬಕೆಟ್ ನೀರು ಕಾಣಿಸಲ್ಲ ಅವ್ರಿಗೆ 1 ತಿಂಗಳಿಗೊಂದ್ಸಲಿನಾದ್ರೂ. ನಿಜ ಆಯ್ತಾ ಇಲ್ಲ ಮನು, ತಲೆ ನೋವು ಬಂದಂಗೆ ಆಗ್ತೈತೆ ನನಗೆ. ಏನ್ ಮಾಡಕತ್ತೈತಪ್ಪ? ಕಿವಿಗೆ ಇದಾಕು ಒತ್ತಿ. 2 ಹಿಂದೆಗಡೆ 1 ಮುಂದೆಗಡೆ 1. ಇದ್ಯಾವ ಟಾರ್ಚರು ಅಂತ ಸೆಂಟ್ರಿಗೆ ಹಾಕೊಂಡು, ಅದ್ರಲ್ಲಿ ಪಕ್ಕದಲ್ಲಿ ಬೇರೆ ವುಡ್ ವರ್ಕು. ಅಯ್ಯೋ, ಹಿಂಸೆ ಆಗ್ತೈತೆ. ಏನ್ ಮಾಡೋಣ? ಹಿಂಗೆ ಡೆವಲಪಿಂಗ್ ಏರಿಯಾಗೆ ಬಂದರೆ ಇದೊಂದು ತಲೆನೋವು ಅಲ್ವಾ? ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳೇನು ಗೊತ್ತಾಗಲ್ಲ. ಬಟ್ ಈ ಬೋರ್ಗಿರೆಲ್ಲ ಹಾಕಿಸ್ಬೇಕಾದ್ರೆ ಇಡೀ ದಿನ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 7 ಗಂಟೆ ತನಕ 10 ಗಂಟೆ ರಾತ್ರಿ 10 ಗಂಟೆ ತನಕನೂ ಹೊಡಿತಾರೆ. ಇನ್ನು ತಲೆಗಿರ್ರಂತ ಇದೆ, ಏನು ಮಾಡೋಕ್ಕಾಗಲ್ಲ. ಕೂತ್ಕೊಂಡು ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಪ್ರೋಗ್ರಾಮ್ ನಂದು ಕ್ಯಾನ್ಸಲ್ ಆಗೋಯ್ತಲ್ಲ. ನಿಂದೇನು ಹೋಗ್ತೀಯಾ? ಹೆಂಗೆ? ಓ, ಮುಗೀತಾ? ಅದು ಮುಗೀತಾ ಇಲ್ಲ, ಮುಗಿಸ್ಬೇಕು. ಅವಳು ಯಾರೋ ಡಾಕು ಪಾಪ ಕಷ್ಟಪಟ್ಟು ಮನೆ ಕೆಲಸ ಮಾಡ್ತಾವಳೆ, ಎಲ್ಲಾನು ಹಿಡ್ಕೊಂಡು ವಜಾ ಎತ್ಕೊಂಡು ಬರ್ತಾವಳೆ. ಡಾಕು ಅಂತೆ, ಡಾಕು. ಹಬ್ಬ ಶಾರ್ಟ್ ಬ್ರೇಕ್ ತಗೊಂತಾ ಇದ್ದೀನಿ ಇವಾಗ. ಎಗಾಮುಗ ಕೆಲಸ ಆಗೋಗಿದೆ. ನೆನ್ನೆನೂ ಸಿಕ್ಕಾಬಟ್ಟೆ ಇತ್ತ, ಇವತ್ತೂ ಜಾಸ್ತಿ ಆಗೋಗ್ಬಿಟ್ಟಿದೆ. ಬ್ರೇಕ್ ತಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ಇವರೇನೋ ಯಾರ ಜೊತೆನೋ ಏನೋ ಮಾತಾಡ್ದವ್ರು. ಏನಪ್ಪ ನಿನ್ನ ಕರ್ದು ಮಾತಾಡ್ಸೋದೇ ಆಯ್ತದ ನಾನು. ಏನು ಯಾರಿಗೆ ಬೇಕು? ಏನು ಅದೇನೋ ಹೇಳ್ತಿದ್ದಲ್ಲ, ಹೇಳು. ನಿನ್ನ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ನಾನು ಇರೋದು. ಯಾರಿಗೋ ಫೋನಲ್ಲಿ ಕೇಳ್ತಿದ್ದಲ್ಲ, ಬರಲಾ? ಅಪಾಯಿಂಟ್ಮೆಂಟ್ ಕೊಟ್ಟರು 6 ಗಂಟೆಗೆ. 6 ಗಂಟೆಗೆ ಇನ್ನೂ? ಓ, ಅರ್ಧ ಗಂಟೆ ಹೋಗಕ್ಕೆ ಬೇಕಲ್ಲ ನಿಮಗೆ? ಏರ್ ಕಟ್ಟು ಎಕ್ಸಾಕ್ಟ್ಲಿ. ನನಗಿನ್ನ ಮೊದಲೇ ಹೋಗ್ಬಿಡ್ತೀಯಾ? ಮತ್ತೆ ನೀನು ನಾನು ಮಾಡ್ಸೋ ಕಡೆನೇ ಮಾಡಿಸು. ನಾನು ಮಾಡ್ಸೋ ಕಡೆ ನೀನು ಮಾಡಿಸು. ಅಲ್ಲಿ ಮಾಡಲ್ವಲ್ಲ ಲೇಡೀಸ್? ಯಾಕೆ ಮಾಡಲ್ಲ? ಮಾಡ್ತಾರಾ? ಬೇಡ.
ಮಾಡ್ಸು ಧೈರ್ಯ ಇದ್ರೆ ನೀನೇ ಬುಡು ಕೊಡಿಸ್ಕೊಂಡು ಬರ್ತಿಯಾರೆ ನನಗಿನ್ನ ಹೆಂಗೆ ಕೊಡ್ಸ್ಬಿಟ್ಟೆ ಕರ್ಕೊಂಬರ್ತೀನಿ. ಕೂದ್ಲಿದ್ರೆ ಎಷ್ಟು ಪ್ರಾಬ್ಲಮ್ ಗೊತ್ತಾ, ಎಣ್ಣೆ ಹಚ್ಬೇಕು, ಶಾಂಪೂ, ಸೋಪು, ಅದು ಮೇಂಟೆನೆನ್ಸು, ತಲೆ ಬಾಚೋದು ಇವೆಲ್ಲ ಇರ್ತವೆ. ಬುಡು ಕೊಡ್ಸ್ಕೊಬಿಟ್ಟ ಅಂದ್ರೆ ಏನ್ ಟೆನ್ಷನ್ ಇಲ್ಲ. ಸೊ ನೀನು ಶಾಂಪು ಹಾಕೋದೇ ಇಲ್ಲ? ಯಾರು? ನೀನು ಹಾಕಲ್ಲ. ಓ ಬರೀ ಸುಳ್ಳ ನೀನು. ಸೊ ಸಾಹೇಬ್ರು ಇವಾಗ ಏರ್ ಕಟ್ಟಿಗೆ ಹೊರಟಿದ್ದಾರೆ. ಇಲ್ಲಿಗೆ ಬಾ ಮನು, ಬ್ಯಾಕ್ಗ್ರೌಂಡ್ ನೋಡು ಮನು ಎಷ್ಟು ಚೆನ್ನಾಗಿದೆ. ವೀಳ್ಯದೆಲೆ ಸ್ವಲ್ಪ ಸಮ್ಮರ್ ಬಂತಲ್ಲ, ಹಂಗಾಗಿ ಎಲೆ ಎಲ್ಲ ಒಂದು ಸ್ವಲ್ಪ ಹಣ್ಣೆಲೆ ಆಗ್ತಾ ಇದೆ, ಉದ್ರೋಗ್ತಾ ಇದೆ. ಚೆನ್ನಾಗಿರುತ್ತೆ ಮನೆ ಎದುರುಗಡೆ. ಅದೆಷ್ಟು ಸರಿ ಹೇಳ್ತಾನೆ ಇರ್ತೀನೋ ವಿಡಿಯೋದಲ್ಲಿ, ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ. ಯಾಕೆಂದರೆ ನಂಗೆ ಅಷ್ಟು ಇಷ್ಟ ಅದು ವೀಳ್ಯದೆಲೆ ಗಿಡ. ಎನಿವೇಸ್ ಹಂಗಾರೆ ಹೊರಡ್ತೀಯ ಇವಾಗ ನೀನು? ನನಗೂ ಇನ್ನೇನು ಮೀಟಿಂಗ್ ಇದೆ. ನೀನು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಪಟ್ಟ 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 ಪಟ್ಟನ್ನು ಮುಗಿಸ್ಕೊಬಿಡ್ತೀನಿ. ಪಟ ಪಟ ಅಂತಾದ್ರೂ ಮುಗಿಸ್ಕೋ, ಚಟ ಚಟ ಅಂತನಾದ್ರೂ ಮುಗಿಸ್ಕೋ. ನಾನು ಬರೋ ಟೈಮಿಗೆ ಬರೋ. ಅಲ್ಲ ನಾನು ಹೇಳ್ತಾ ಇರೋದು, ಡಿಸ್ಟರ್ಬ್ ಮಾಡೋಕ್ಕೆ ಯಾರೂ ಇರಲ್ವಲ್ಲ, ಮುಗಿಸ್ಕೊಬಿಡ್ತೀನಿ ಅಂತ. ಹಂಗೆ ಅಂತೀನಿ. ನೀನು ಹಿಂಗೆ ಹೋಗಿರಲ್ಲ ಅರ್ಧ ಗಂಟೆ ಅಷ್ಟೇ, ಆಲ್ರೆಡಿ ಇದು ಮಿಸ್ಸಿಂಗ್ ಫ್ಯಾಕ್ಟರ್ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಏನೋ ಮಿಸ್ ಆಗ್ತಿದೆಯಲ್ಲ ನನ್ನ ಪಕ್ಕದಲ್ಲಿ. ಎಲ್ಲೇ ಹೋದ್ರೂ ಹೆಬ್ಬೆಟ್ಟಿರ್ತೀವಿ. ಹಂಗಾರೆ ನೀನು ಹೆಬ್ಬೆಟ್ಟು ಮನು. ಸೊ ಇನ್ನೂ ಏನೋ 5:30 ಆಯಿತು, ಬಟ್ ಆದರೂ ಏನೂ ಕೇಳಿಲ್ಲಪ್ಪ ಸಾಹೇಬ್ರು. ಅದೇ ಆಶ್ಚರ್ಯ ಆಗ್ತಾ ಇದೆ ನನಗೆ. ಏನಂತ ಮಾತ್ರ ಹೇಳಲ್ಲಪ್ಪ ನಾನು, ಯಾಕೆಂದ್ರೆ ಹೇಳಿದ್ರೆ ನನಗೆ ತಲೆನೋವು. ಸರಿ ಹೊರಡು ಹಂಗಾರೆ ಮನು ನೀನು. ಓಕೆ ಬಾಯ್. ಬಾಯ್. ಇನ್ನು ಅವರು ಅಪ್ಲೋಡ್ ಎಲ್ಲ ಮಾಡ್ತಾವ್ರೆ. ಅದನ್ನೆಲ್ಲ ಮಾಡಿ ಹೊರಡೋಕ್ಕೆ ಇನ್ನೂ 15 ಮಿನಿಟ್ಸ್ ಟೈಮ್ ತಗೊಂತಾರೆ ಅವರು. ಇಲ್ಲ ಶಟ್ ಡೌನ್ ಮಾಡ್ತಾ ಇದ್ದೀನಿ. ಶಟ್ ಡೌನೇ ಮಾಡಿಬಿಟ್ಟ ನೀನು? ಸೂಪರ್ ರಾಜ ನೀನು. ನಮ್ಮದು 11 ಗಂಟೆ ತನಕ ಕಾಯಬೇಕು ಶಟ್ ಡೌನ್ ಮಾಡೋಕ್ಕೆ. ಬಟ್ 11 ಗಂಟೆ ಇನ್ನೂ ಜಾಸ್ತಿನೇ ಆಗತ್ತೆ. ಇವತ್ತೂ ಕೂಡ ಕೆಲಸ ಜಾಸ್ತಿನೇ ಬಂದಿದೆ. ಓಕೆ ಗರೆ ಬಾಯ್. ಬಾಯ್ ಶಿವ್. ಲಾಕ್ ಮಾಡ್ಕೊಂಡು ಹೋಗ್ಬಿಡು. ಬಾಯ್. ಮಂಜುದು ಮೀಟಿಂಗ್ ಸ್ಟಾರ್ಟ್ ಆಯಿತು. ಎಷ್ಟು ಜನ ಅವರಿದೆ. ಓಕೆ ಅಪ್ಪಿ ಬಾಯ್. ಮಿನಿಮಮ್ ನಂಗೆ ಹಾಫ್ ಆನ್ ಅವರ್ ಬೇಕು ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ. ಯಾಕಂದರೆ ಈ ಟೈಮ್ನಲ್ಲಿ ಸ್ವಲ್ಪ ಟ್ರಾಫಿಕ್ಕು ಇರುತ್ತೆ. ಸೊ ಅದರಿಂದ 3 ಸಿಗ್ನಲ್ ಸಿಗುತ್ತೆ ನನಗೆ. ಆ 3 ಸಿಗ್ನಲ್ನ ಕ್ರಾಸ್ ಮಾಡೋದಿದೆಯಲ್ಲ, ಅದರಲ್ಲಿ ಒಂದು ಮೇಜರ್ ಸಿಗ್ನಲ್ಲು. ಆ ಸಿಗ್ನಲ್ ಕ್ರಾಸ್ ಮಾಡೋದು ತುಂಬ ಕಷ್ಟ. ಒಂದು 2-3 ಸಿಗ್ನಲ್ ಆದರೂ ಬಿಡುತ್ತೆ ಅದರಲ್ಲೇ, ಒಂದರಲ್ಲೇನೆ. ಸೊ ಆಲ್ಮೋಸ್ಟ್ ನನಗೆ ಹಾಫ್ ಆನ್ ಅವರ್ ಬೇಕು. ಅಲ್ಲಿ ಹೋಗ್ತಿದ್ದಂಗೆ ಅಕಸ್ಮಾತ್ ಫ್ರೀ ಇತ್ತು ಅಂದರೆ ನಾನು ಕುಂಡಿಸ್ಕೊತಾನೆ, ಇಲ್ಲ ಅಂದರೆ ತಿರ್ಗಾ ಅಲ್ಲೊಂದು 1 ಅವರ್ ವೆಯ್ಟ್ ಮಾಡಬೇಕು. ಪ್ಲಸ್ ಅಲ್ಲಿಂದ ಮೋಸ್ಟ್ ಪ್ರಾಬಬ್ಲಿ ಆದರೆ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತೀನಿ. ಯಾಕಂದ್ರೆ ಏರಿಯಾಗಲ್ಲಿ ಹೋಗ್ತಾ ಇರೋದು. ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಬರ್ತೀನಿ. ಬರೋದ್ರೊಳಗೆ ಆಗ್ತೈತೆ 8-8:15 ಟೈಮ್. ಅಷ್ಟು ಮಂಜು ಫುಲ್ ಬ್ಯುಸಿ ಆಗ್ಬಿಟ್ಟಿರ್ತಾಳೆ. ಯಾಕಂದರೆ ಈವ್ನಿಂಗ್ ಆಯಿತು ಅಂದ್ರೆ ಅವ್ರಿಗೆ ಮೀಟಿಂಗ್ಗಳು ಜಾಸ್ತಿ ಆಗುತ್ತೆ. ಓಕೆ, ನಮ್ಮ ಸಲೂನಿಗೆ ಬಂದು ಫ್ರೀ ಆಗಿದ್ದಾನೆ ಅಂತ ಅನ್ಕೊಳ್ತೀನಿ. ಇವಾಗ ಕುತ್ಕೊಂಡಿಂದ ಹೇರ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಷ್ಟೇ. ಆಯಿತು, ಫೈನಲ್ ಆಗಿ ಹೇರ್ ಕಟ್ ಬುಡ ಕೊಡಿಸಿದ್ದೀನಿ ಈ ಸರಿನು. ನಮಗೆಲ್ಲ ಬರೀ ಮಿಷಿನಲ್ಲೇ ಮಾಡೋದು, ಇನ್ಯಾವುದೂ ಇಲ್ಲ. ನೋ ಸೀಸರ್, ನೋ ಕೂಮ್, ಎವ್ರಿಥಿಂಗ್ ಮೆಷಿನ್. ಸೊ ಫೈನಲಿ ಹೇರ್ ಕಟ್ ಆಯಿತು. ಈಗ ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಕೆಲಸ. ಎಲ್ಲರ ಮನೆಯಲ್ಲೂ ಸ್ನಾನ ಮಾಡಿದ ತಕ್ಷಣ ಫಸ್ಟ್ ಕೆಲಸ ಮಾಡೋದೇನು ಹೇಳಿ, ಹೋಗಿ ದೇವ್ರ ಮನೇಲಿ ಕೈ ಮುಗ್ದು ದೇವ್ರ ದೀಪ ಹಚ್ಚೋದು. ಬಟ್ ನಮ್ಮ ಮನೆಯಲ್ಲಿ ಕೇಸೇ ಡಿಫ್ರೆಂಟು. ಇಲ್ಲಿ ನೋಡಿ, ಸ್ನಾನ ಆಗಿದ ತಕ್ಷಣ ಬಂದವ್ರು ಮಾಡೋ ಕೆಲಸ ಹಾಲು ಬಿಸಿಗಿಟ್ಬಿಟ್ಟು ಆಮೇಲೆ ಬಾಕಿ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ತಾರೆ. ಏನಪ್ಪ, ಚೂರೇ ಬಿಡು, ಎಣ್ಣೆ ಸಾಕು. ಇಲ್ಲ ಖಾಲಿ ಆಯ್ತಾ? ತಗೋಬೇಕಲ್ಲ ಬಕೆಟಲ್ಲಿ, ಖಾಲಿ ಅಲ್ಲ. ಬಗ್ಗಲ್ಲ ಸಾಹೇಬ್ರು ಇವಾಗ ನೋಡಿ, ಈ ಬಗ್ಗಿಸ್ಬೇಕು ಅಂದರೆ ಅರಸಾಹಸ. ಮನು, ನೆನ್ನೆನೂ ಇದೇ ಕಲರ್ ಟೀ ಶರ್ಟ್ ಹಾಕಿದ್ದೆ, ಇವತ್ತು ಇದೇ ಕಲರ್ ಟೀ ಶರ್ಟ್ ಹಾಕಿದ್ದೀಯಾ? ನಾನು ಒಂದೇ ಕಲರ್ ತಗೊಳ್ಳೋದು ಒಂದು. ಎರಡನೇದು ನಾನು ಚಾಯ್ಸ್ ನೋಡಲ್ಲ, ನಾವು ಸೈಜ್ ನೋಡ್ತೀವಿ. ಇದೆಲ್ಲ ಸೆಲೆಕ್ಟ್ ಮಾಡಿರೋಳು ನಾನು, ನೀನಲ್ಲ. ಹೌದು, ನಾನು ಹಾಕೊಂಡ್ಮೇಲೆ ನೀನು ಸೆಲೆಕ್ಟ್ ಮಾಡ್ತೀಯ. ನನಗೆ ಸೈಜ್ ಅಡ್ಜಸ್ಟ್ ಆದ್ರೆ ನೀನು ತೋರಿಸೋದು ಅನ್ಕೋಬೇಕು. ಈ ನೆನ್ನೆನೂ ಇದೆ ಟೀ ಶರ್ಟ್, ಮೊನ್ನೆನೂ ಇದೇ ಕಲರ್ ಟೀ ಶರ್ಟ್ ನಿನ್ನ ಹತ್ರ 4 ಅವೆ. ಅಪ್ಪಿ, ನಮ್ಮ ಮನೆಗೆ ಹಾಕೋ ಟೀ ಶರ್ಟ್ ಅಲ್ಲ, ಈ ಅದು ಜೂಡಿಯೋ, ಈ ಮೆಟ್ರೋ, ಇಲ್ಲ ಅಮೆಜಾನ್ ತಗೊಂತೀನಿ. ಅಲ್ಲಿ ತಗೊಳ್ಳೋವೆಲ್ಲ ಹೆಂಗಿರ್ತಾವಂದ್ರೆ ಪ್ಯಾಕ್ ಆಫ್ 6, ಪ್ಯಾಕ್ ಆಫ್ 4 ಹಿಂಗಿರುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲ ಒಂದೇ ಕಲರೇ ಇರುತ್ತೆ. ಒಂದೇ ಕಲರ್, ಒಂದೇ ಡಿಸೈನ್. ಎಲ್ಲೈತೆ? ಅದೇ ಎತ್ಕೋ, ರೆಡ್ ಬಕೆಟ್ ಅಲ್ಲೇ ಎತ್ಕೋ, ಕೆಳಗಡೆ ಏನು ಎಳಿಬೇಡ, ತೆಗಿ ಅಲ್ಲೇನೆ. ಅಲ್ಲಿ ಮೇಲೆ ಇರುತ್ತೆ ನೋಡು, ದೀಪದ ಎಣ್ಣೆ. ಅದು ಕೊಬ್ಬರಿ ಎಣ್ಣೆ, ಅದು ದೀಪದ ಎಣ್ಣೆ ಇರುತ್ತೆ ನೋಡಿ. ಹಾಂ, ಅದೇ ಹಂಗೆ ವಾಪಸ್ಸು ಇದನ್ನೆಲ್ಲ ಇಟ್ಬಿಡ್ತಾಳು, ಹಿಂದಕ್ಕೆ ತಳ್ಳು, ಕ್ಲೋಸ್ ಮಾಡು, ಕಟ್ಕೊಳ್ಬಿಟ್ಟು ಹಾಕೋದಕ್ಕೆ.
ಕರೆಕ್ಟಾಗಿ ಹಿಡಿಯೋದಾ? ಕರೆಕ್ಟಾಗಿ ಹಿಡಿಯುತ್ತೆ. ಇಲ್ಲ ಸ್ವಲ್ಪ ಜಾಸ್ತಿ ಉಳಿಯುತ್ತೆ, ಅದನ್ನ ದೀಪಕ್ಕೆ ಬಿಡು. ನೋಡ್ದಾ? ತಗೊಳಪ್ಪಿ. ಹುಡುಗಿರ ಕೈ ಸೆನ್ಸಿಟಿವ್ ಹಾರ್ಶ್ ಆಗಿರ್ತವೆ. ಸೆನ್ಸಿಟಿವ್ ಆಗಿರೋ ನೀಟಾಗಿ ಬಿಡ್ತಾರೆ, ನಮ್ಗೆ ಬಿಡೋಕ್ಕಾಗಲ್ಲ. ಅಲ್ಲೇ ಶೇವಿಂಗು ಮಾಡಿಸ್ಕೊಂಡು ಬರ್ಬೇಕು ತಾನೇ? ಶೇವಿಂಗ್ ನಾನೇ ಬಿಡೋದು, ವಾರಕ್ಕೆ ಒಂದೇ ಸರಿ ಮಾಡೋದು. ಇನ್ನು ಲಾಸ್ಟ್ ವೀಕೆ ಏರ್ ಕಟ್ಟಿಗೆ ಹೋಗಿದ್ದು ಮನು, ಇವತ್ತಾಗಲೇ ಪುನಃ ಏರ್ ಕಟ್ಟು. ಹೌದು, ನಮ್ದು ಸೈಟ್ ಇರೋ ಜಾಗ ಬಿಟ್ಟು ಈ ಮಿಕ್ಕಿ ಜಾಗ ಅಲ್ದೆಲ್ಲ ಚೆನ್ನಾಗಿ ಬೆಳ್ಕೊಂತವ್ರಿ. ಅದೇನು ಮನು ಬುಡು ಕೊಡಿಸ್ಕೊಂಡು ಬರ್ತೀಯ? ಕೊಡಿಲಿ ಹಿಂಗೆ ಬುಡು ಕೊಡಿಸ್ಕೊಂಡು ಬರ್ತೀಯ. ಈ ಕಡೆ ಅಂತೂ ಫುಲ್ಲು ಬಾಳ್ದಿನೇ ಮಾಡಿ ಕಳಿಸ್ಬಿಡ್ತಾರೆ. ಒಂಥರ ಚೆನ್ನಾಗಿರತ್ತೆ ಇದು ನೋಡೋದಕ್ಕೂ. ಆದ್ರೆ ಫ್ರಂಟಲ್ಲಿ ಮಾತ್ರ ಮಾಡಿಸಲ್ಲ, ಅದು ಮಾತ್ರ ಉದ್ದ ಬಿಡಿಸ್ಕೊಂಡು ಬರ್ತೀಯ. ಫ್ರಂಟು ಶಾರ್ಟ್. ಹೌದಾ? ಓಕೆ ಬಾಯ್, ಹೋಗು ದೀಪ ಹಚ್ಚು, ಕಾಫಿ ಮಿಕ್ಸ್ ಮಾಡ್ತೀನಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.